ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಚಿನ್ನದ ಬೆಲೆಯಲ್ಲಿ ಮತ್ತೆ ಇಳಿಕೆಯಾಗಿದೆ. ಹಾಗಾದರೆ ಇವತ್ತಿನ ಚಿನ್ನದ ಬೆಲೆಯಲ್ಲಿ ಎಷ್ಟು ಇಳಿಕೆ ಆಗಿದೆ? ಇವತ್ತೇ ಖರೀದಿ ಮಾಡಬೇಕಾ ಅಥವಾ ಇನ್ನೂ ಒಂದು ವಾರದ ತನಕ ಕಾದು ನೋಡಬೇಕಾ? ಪ್ರತಿದಿನದ ಚಿನ್ನದ ಅಪ್ಡೇಟ್ಗಳನ್ನು ನಿಮಗೆ ತಿಳಿಸಲಿದ್ದೇವೆ ಸ್ನೇಹಿತರೆ. ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ಇವತ್ತಿನ ಒಂದು ಚಿನ್ನದ ಬೆಲೆಯನ್ನು ನೀವು ಕೂಡ ಕಮೆಂಟನ್ನು ಮಾಡಿ ನಿಮ್ಮ ಅಂದಾಜು ಪ್ರಕಾರ ಎಷ್ಟಿರಬಹುದು ಎಂಬುದನ್ನು. ಹೌದು ಸ್ನೇಹಿತರೆ, ಚಿನ್ನದ ಬೆಲೆ ಕೇವಲ ಭಾರತ ಮಾರುಕಟ್ಟೆಯ ಮೇಲೆ ಡಿಪೆಂಡ್ ಆಗಿರುವುದಿಲ್ಲ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಟ್ರೇಡಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಯಾವಾಗ ಯಾವ ಬ್ಯಾಂಕ್ಗಳು ಹಾಗೆ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಗಳು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತಾರೆ ಅದರ ಮೇಲೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಟ್ರೇಡಿಂಗ್ ನಡೆಯುತ್ತದೆ. ಟ್ರೇಡಿಂಗ್ ಹೇಗೆ ನಡೆಯುತ್ತದೆ ಹಾಗೆ ಬೆಳ್ಳಿ ಮತ್ತು ಬಂಗಾರದ ಬೆಲೆಯಲ್ಲಿ ಚೇಂಜಸ್ ಕಾಣುತ್ತವೆ. ಹೌದು, ಕೇವಲ ಭಾರತದಲ್ಲಿ ಮಾತ್ರ ಚಿನ್ನ ಮತ್ತು ಬೆಳ್ಳಿಯ ಒಂದು ಮುಖ್ಯತೆ ಹೆಚ್ಚಿದೆ ಎಂಬುದು ಅಲ್ಲ, ಪ್ರತಿಯೊಂದು ದೇಶ ಹಾಗೂ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಚಿನ್ನದ ಮೇಲೆ ಇನ್ವೆಸ್ಟರ್ ಮಾಡುವವರು ಹೆಚ್ಚಾಗಿದ್ದಾರೆ ಸ್ನೇಹಿತರೆ. ಹೌದು, ಟ್ರೇಡಿಂಗ್ನಲ್ಲಿ ಹೆಚ್ಚು ಜನ ಚಿನ್ನ ಮತ್ತು ಬೆಳ್ಳಿಯದಲ್ಲಿ ಹಣವನ್ನು ಹೂಡಿಕೆಯನ್ನು ಮಾಡುತ್ತಾರೆ, ಏಕೆಂದರೆ ಇದು ಕಂಟಿನ್ಯೂ ಫ್ಯೂಚರ್ನಲ್ಲೂ ಕೂಡ ಪ್ರಾಫಿಟ್ ಕೊಡುತ್ತದೆ ಎಂಬುದು ಎಲ್ಲರಿಗೂ ಕೂಡ ಗೊತ್ತಿದೆ. ಏಕೆಂದರೆ ಚಿನ್ನ ಒಂದು ಅಪರೂಪದ ಲೋಹವಾಗಿದೆ, ಎಲ್ಲರಿಗೂ ಕೂಡ ಸಿಗುವುದಿಲ್ಲ. ಇದನ್ನು ಪತ್ತೆ ಮಾಡಿ ಇದನ್ನು ತೆಗೆದುಕೊಳ್ಳಬೇಕೆಂದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತದೆ. ಹೀಗಾಗಿ ಚಿನ್ನದ ಬೆಲೆಯೂ ಕೂಡ ಲಕ್ಷಾಂತರ ರೂಪಾಯಿ ಆಗಿಬಿಟ್ಟಿದೆ ನೋಡಿ. ಹೌದು, ಇವತ್ತಿನ ಚಿನ್ನದ ಮುಖ್ಯ ಅಪ್ಡೇಟ್ಗಳನ್ನು ನೋಡೋಣ. ಯಾವ ಕಾರಣದಿಂದಾಗಿ ಚಿನ್ನದ ಬೆಲೆ ಕೊಂಚ ಇಳಿಕೆ ಆಗಿದೆ, ಮುಂಬರುವ ಒಂದು ವಾರದಲ್ಲಿ ಏನೆಲ್ಲ ಆಗಬಹುದು ಎಂಬ ಸಂಪೂರ್ಣವಾದ ಅಪ್ಡೇಟನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀಡಲಿದ್ದೇನೆ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಕೊನೆಯವರೆಗೂ ನೋಡಿ, ಹಾಗೆ ಚಿನ್ನದ ಬೆಲೆಯನ್ನು ಕೂಡ ಕಮೆಂಟ್ ಮಾಡಿ, ಇದರ ಜೊತೆಗೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟನ್ನು ಮಾಡಬಹುದಾಗಿದೆ. ಹಾಗಾದರೆ ಬನ್ನಿ, ಚಿನ್ನ ಮತ್ತು ಬೆಳ್ಳಿಯನ್ನು ಯಾವಾಗ ಖರೀದಿ ಮಾಡಬೇಕು, ಹಾಗೆ ಖರೀದಿ ಮಾಡುವಾಗ ಸೀಕ್ರೆಟ್ ಟಿಪ್ಸ್ಗಳು ಏನು, ಭಾರತದ ಕಾನೂನು ಪ್ರಕಾರ ಚಿನ್ನ ಖರೀದಿಯನ್ನು ಮಾಡುವಾಗ ನೀವು ಯಾವೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು, ಇದರ ಜೊತೆಗೆ ಹೇಗೆ ಖರೀದಿಯನ್ನು ಮಾಡಬೇಕು, ಯಾವ ಚಿನ್ನ ಖರೀದಿ ಮಾಡಿದಲ್ಲಿ ನೀವು ಸೇಫ್ ಆಗಿರುತ್ತೀರಾ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತು ನೀಡಲಿದ್ದೇನೆ ಸ್ನೇಹಿತರೆ. ಹೌದು, ಪ್ರತಿದಿನ ನಿಮಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಾಗುತ್ತಿದೆ, ಟ್ರೇಡಿಂಗ್ನಲ್ಲಿ ಏನಾಗುತ್ತಿದೆ, ಚಿನ್ನ ಮತ್ತು ಬೆಳ್ಳಿ ಯಾವ ಮಟ್ಟಿಗೆ ಟ್ರೇಡ್ ಆಗುತ್ತಿದೆ ಎಲ್ಲ ಮಾಹಿತಿಯನ್ನ ತಿಳಿಸಲಿದ್ದೇನೆ. ನೀವು ಅಂದುಕೊಂಡಿದ್ದೀರಾ ಚಿನ್ನವನ್ನ ಕೇವಲ ಆಭರಣವನ್ನ ಮಾಡಿ ಖರೀದಿ ಮಾಡಲು ಮಾತ್ರ ಖರೀದಿ ಮಾಡುತ್ತಾರೆ ಎಂಬುದು. ಹಾಗಲ್ಲ ಸ್ನೇಹಿತರೆ, ಚಿನ್ನವನ್ನ ಫಿಸಿಕಲ್ನಲ್ಲೂ ಕೂಡ ಖರೀದಿ ಮಾಡುತ್ತಾರೆ. ಖರೀದಿಯನ್ನ ಮಾಡಿ ಒಂದೇ ದಿನ 20,000 ರಿಂದ 30,000 ರೂಪಾಯಿ ತನಕ ಪ್ರಾಫಿಟ್ ಅನ್ನ ಕೂಡ ಪಡೆದುಕೊಳ್ಳುತ್ತಾರೆ. ಹೌದು, ಇವತ್ತು ಖರೀದಿ ಮಾಡಿ ಮತ್ತೆ ನಾಳೆ ಪ್ರಾಫಿಟ್ ಅನ್ನ ಪಡೆದುಕೊಳ್ಳುತ್ತಾರೆ. ಹೌದು, ಇವತ್ತು ಕಡಿಮೆ ಇದ್ದಲ್ಲಿ ಖರೀದಿ ಮಾಡಿದಲ್ಲಿ ನಾಳೆ ಏರಿಕೆ ಇದ್ದಾಗ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದಲ್ಲಿ ಚಿನ್ನದ ಒಂದು ಬೆಲೆಯಲ್ಲಿ ನಿಮಗೆ ಪ್ರಾಫಿಟ್ ಸಿಗುತ್ತದೆ. ಹೌದು, 1 ರಿಂದ 4,000, 5,000 ರೂಪಾಯಿ ಹೀಗೆ ಪ್ರತಿಯೊಬ್ಬರೂ ಕೂಡ ಚಿನ್ನವನ್ನು ಆಭರಣಕ್ಕಾಗಿ ಖರೀದಿ ಮಾಡುವುದಿಲ್ಲ, ಫಿಸಿಕಲ್ನಲ್ಲೂ ಕೂಡ ಖರೀದಿಯನ್ನು ಮಾಡುತ್ತಾರೆ. ಮುಂಬರುವ ಒಂದು ದಿನದಲ್ಲಿ ಪ್ರಾಫಿಟನ್ನು ತೆಗೆದುಕೊಳ್ಳಬೇಕು ಎಂದು ಖರೀದಿ ಮಾಡುತ್ತಾರೆ. ಇವತ್ತಿನ ಒಂದು 24 ಕ್ಯಾರೆಟ್ ಚಿನ್ನದ ಬೆಲೆಯನ್ನು ನೋಡೋಣ ಬನ್ನಿ. ಸ್ಕ್ರೀನ್ ಮೇಲೆ ನಿಮಗೆ ಕಾಣುತ್ತಿದೆ, 1 ಗ್ರಾಮ್ಗೆ 15,420 ರೂಪಾಯಿ ಆಗಿದೆ. 8 ಗ್ರಾಮ್ಗೆ 1,23,360 ರೂಪಾಯಿ, 10 ಗ್ರಾಮ್ಗೆ 1,54,200 ರೂಪಾಯಿ. ಸ್ನೇಹಿತರೆ ನೋಡಬಹುದು, ಚಿನ್ನದ ಬೆಲೆಯಲ್ಲಿ ಏರಿಕೆಯಾಗುತ್ತಿತ್ತು, ಆದರೆ ಇವತ್ತು ಚೂರು ಇಳಿಕೆ ಆಗಿದೆ. 1,370 ರೂಪಾಯಿನಷ್ಟು ಇಳಿಕೆಯಾಗಿದೆ ಚಿನ್ನದ ಒಂದು ಬೆಲೆಯಲ್ಲಿ ಅಂತ ಹೇಳಬಹುದು ಸ್ನೇಹಿತರೆ. ಈ ಇಳಿಕೆ ಕೇವಲ ಇದು ಅಸ್ಥಿರತೆ ಆಗಿರಬಹುದು, ಒಂದು ಸಣ್ಣ ಕರೆಕ್ಷನ್ ಕೂಡ ಆಗಿರಬಹುದು. ಇವತ್ತು ಇಳಿಕೆಯಾಗಿದೆ, ಮತ್ತೆ ನಾಳೆ ನಾಡಿದ್ದು ಏರಿಕೆಯಾಗುವ ಸಾಧ್ಯತೆ ಇದೆ, ಏಕೆಂದರೆ ಅಕ್ಷಯ ತೃತೀಯ ಸಮೀಪ ಬಂದಿದೆ. ಹೀಗಾಗಿ ಚಿನ್ನದ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ, ಏಕೆಂದರೆ ಭಾರತದ ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಹೆಚ್ಚಬಹುದು. ಡಿಮ್ಯಾಂಡ್ ಹೆಚ್ಚಾಗಿದ್ದಾಗ ಚಿನ್ನದ ಬೆಲೆಯೂ ಕೂಡ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. 24 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿ ಈಗ 1,54,200ಕ್ಕೆ ಬಂದು ತಲುಪಿದೆ. ಇದೇ 2 ವಾರದ ಮುಂಚೆ ನೀವು ನೋಡುವುದಾದರೆ ಚಿನ್ನದ ಬೆಲೆ 1,40,000 ರಿಂದ 1,50,000 ತನಕ ಇತ್ತು. ಇದೀಗ ನೋಡುತ್ತಲೇ ಒಂದು ದಿನ ಏರಿಕೆ, ಒಂದು ದಿನ ಇಳಿಕೆಯ ನಂತರ 1,54,200 ರೂಪಾಯಿಗೆ ಬಂದು ತಲುಪಿಬಿಟ್ಟಿದೆ. ಇದರ ಜೊತೆಗೆ 22 ಕ್ಯಾರೆಟ್ 18 ಕ್ಯಾರೆಟ್ ಚಿನ್ನದ ಬೆಲೆ ಏನಾಗಿದೆ, ಬೆಳ್ಳಿಯಲ್ಲಿ ಏರಿಕೆ ಆಗಿದೆಯಾ ಅಥವಾ
ಇಳಿಕೆ ಆಗಿದೆಯಾ ಅದರ ಒಂದು ಮಾಹಿತಿಯನ್ನ ಕೂಡ ನಿಮಗೆ ತಿಳಿಸಲಿದ್ದೇನೆ ಸ್ನೇಹಿತರೆ. 22 ಕ್ಯಾರೆಟ್ ಚಿನ್ನ 916, ಹೌದು, ನೀವು 22 ಕ್ಯಾರೆಟ್ ಆಭರಣವನ್ನ ಖರೀದಿಯನ್ನ ಮಾಡಲು ಹೋದಲ್ಲಿ 91% ಮಾತ್ರ ಪ್ಯೂರ್ ಗಟ್ಟಿ ಇರುತ್ತದೆ. ಇನ್ನು 9ರಿಂದ 10-12% ಬೇರೆ ತಾಮ್ರಗಳು ಮಿಕ್ಸ್ ಆಗಿರುತ್ತದೆ, ಮಿಕ್ಸ್ ಲೋಹಗಳು ಇರುತ್ತವೆ. ಹೀಗಾಗಿ 22 ಕ್ಯಾರೆಟ್ ಗ್ರಾಮ್ಗಳಲ್ಲಿ ನೀವು ಏನಾದರೂ ಆಭರಣವನ್ನ ಮಾಡಿಸುತ್ತಿದ್ದಲ್ಲಿ ಮಿಕ್ಸಿಂಗ್ ಇರುತ್ತದೆ. ಹೌದು, 1 ಗ್ರಾಮ್ಗೆ ಆಭರಣದ ಪ್ರೈಸ್ ಈಗ 14,135 ರೂಪಾಯಿ ಆಗಿದೆ. ನೀವು ಎಷ್ಟು ಗ್ರಾಮನ್ನ ಮಾಡಿಸಿಕೊಳ್ಳುತ್ತೀರಾ ಅದನ್ನ ಇಂಟು ಮಾಡಬೇಕು. ಇದಕ್ಕೆ ಪ್ಲಸ್ ಆಗಿ ಅಂಗಡಿ ಮಾಲೀಕರು ನಿಮಗೆ GST ಮತ್ತು ಮೇಕಿಂಗ್ ಚಾರ್ಜಸ್ ಅನ್ನ ಆಡ್ ಮಾಡ್ತಾರೆ. ಮೇಕಿಂಗ್ ಚಾರ್ಜಸ್ ಕೇವಲ 10ರಿಂದ 15% ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರದು. ನೀವು ಎಷ್ಟು ಚಿನ್ನವನ್ನ ಖರೀದಿ ಮಾಡ್ತೀರಾ ನೋಡಿ, ಅದಕ್ಕೆ ಮೇಕಿಂಗ್ ಚಾರ್ಜಸ್ ಕೇವಲ 10ರಿಂದ 15. ಮೇಕಿಂಗ್ ಚಾರ್ಜಸ್ನಲ್ಲಿ ನೀವು ಎಷ್ಟು ಬೇಕಾದರೂ ಕೂಡ ಬಾರ್ಗೇನಿಂಗ್ ಅನ್ನ ಮಾಡಬಹುದು ಎಂದು ಕಾನೂನು ನಿಯಮ ಇದೆ ಸ್ನೇಹಿತರೆ. ಹೀಗಾಗಿ ಬಾರ್ಗೇನಿಂಗ್ ಅನ್ನ ಮಾಡಿ ನೀವು ಇಲ್ಲೇ ಪ್ರೈಸ್ ಅನ್ನ ಇಳಿಸಬಹುದಾಗಿದೆ. ಚಿನ್ನದ ಒಂದು ಬೆಲೆ ನಿಮಗೆ ಇಲ್ಲಿ ಕಡಿಮೆಯಾಗುತ್ತದೆ. ಇದರ ಜೊತೆಗೆ GST ಬಿಲ್ ಇರಬೇಕು. ಮುಂಬರುವ ದಿನದಲ್ಲಿ ಹಾಲ್ಮಾರ್ಕ್ ಕೂಡ ಇರಬೇಕು. ನೀವು ಚಿನ್ನವನ್ನ ಈಗ ಖರೀದಿಯನ್ನ ಮಾಡಿದ್ದೀರಾ, ಮುಂದೆ ಮಾರಾಟವನ್ನ ಮಾಡಲು ಹೋದಾಗ ಬಿಲ್ ಇರಬೇಕು. ಇದರ ಜೊತೆಗೆ ಯಾವುದೇ ರೀತಿಯ ಮಿಕ್ಸಿಂಗ್ ಇರಬಾರದು ಸ್ನೇಹಿತರೆ. ಇದರ ಜೊತೆಗೆ 18 ಕ್ಯಾರೆಟ್ ಚಿನ್ನದ ಒಂದು ಬೆಲೆಯನ್ನ ಕೂಡ ನೋಡೋಣ. ಇಲ್ಲಿ 25% ಮಿಕ್ಸಿಂಗ್ ಇರುತ್ತದೆ 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ. 1 ಗ್ರಾಮ್ಗೆ ಈಗ 11,565 ರೂಪಾಯಿ ಆಗಿದೆ. 8 ಗ್ರಾಮ್ಗೆ 92,520, 10 ಗ್ರಾಮ್ಗೆ 1,15,650 ರೂಪಾಯಿ ಆಗಿದೆ ಸ್ನೇಹಿತರೆ. ಆಭರಣವನ್ನ ಮಾಡಿಸುವವರು 22 ಕ್ಯಾರೆಟ್ ಹಾಗೂ 18 ಕ್ಯಾರೆಟ್ ಚಿನ್ನವನ್ನ ಮಾಡಿಸುತ್ತಾರೆ. ಹೀಗಾಗಿ ಇದರ ಮೇಲೆ ಗಮನವಿರಲಿ. ಹಾಗೆ ಮೇಕಿಂಗ್ ಚಾರ್ಜಸ್ನಲ್ಲಿ ಬಾರ್ಗೇನನ್ನ ಮಾಡಿ ನೀವು ನಿಮ್ಮ ಹಣವನ್ನ ಉಳಿಸಬಹುದಾಗಿದೆ ಸ್ನೇಹಿತರೆ. ಇದು ಒಂದು ಸೀಕ್ರೆಟ್ ಟಿಪ್ಸ್ ಆಗಿದೆ ನಿಮ್ಮ ಹಣವನ್ನ ಉಳಿಸಲು. ಇದರ ಜೊತೆಗೆ ಖರೀದಿಯನ್ನ ಮಾಡುವಾಗ ನಂಬಿಕೆದಾರರ ಅಂಗಡಿಯಿಂದಲೇ ಖರೀದಿ ಮಾಡಿ. ಏಕೆಂದರೆ ಚಿನ್ನದಲ್ಲಿ ಬೇರೆ ಲೋಹಗಳು ಕೂಡ ಮಿಕ್ಸ್ ಆದಲ್ಲಿ ಚಿನ್ನ ಕರಗಿಸಿದಾಗಲೇ ಗೊತ್ತಾಗುತ್ತದೆ ಯಾವ ಲೋಹ ಎಷ್ಟಿದೆ ಎಂಬುದನ್ನು. ಹೀಗಾಗಿ ಮೋಸಕ್ಕೆ ಒಳಗ ಹೋಗಬೇಡಿ ಎಂಬುದು ನಮ್ಮ ಒಂದು ಇಚ್ಛೆಯಾಗಿದೆ. ಹೂಡಿಕೆ ಮಾಡುವಾಗ 1 ರೂಪಾಯಿ ಯೋಚನೆ ಮಾಡಿ ಹೂಡಿಕೆಯನ್ನ ಮಾಡಿ. ಇವತ್ತಿನ ಸಿಲ್ವರ್ ಪ್ರೈಸ್ ಏನಿದೆ ಎಂಬುದನ್ನು ನೋಡೋಣ ಬನ್ನಿ. ಸಿಲ್ವರ್ ಕೂಡ ನೋಡಬಹುದು 5,000 ರೂಪಾಯಿ ಇಳಿಕೆ ಆಗಿದೆ. ನಿನ್ನೆ ಮೊನ್ನೆ ಏರಿಕೆಯಾಗಿತ್ತು 5ರಿಂದ 15,000 ರೂಪಾಯಿ. ಇವತ್ತು 1 kg ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಎಷ್ಟಾಗಿದೆ ಎಂಬುದನ್ನು ನೋಡೋಣ. ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ. 2,65,000 ರೂಪಾಯಿಗೆ ಬಂದು ತಲುಪಿದೆ ಬೆಳ್ಳಿಯ ಒಂದು ಬೆಲೆ. ನಿನ್ನೆ ಒಂದು ಬೆಲೆಗೆ ಕಂಪೇರ್ ಮಾಡಿದಲ್ಲಿ ಇವತ್ತು 5,000 ರೂಪಾಯಿ ಇಳಿಕೆಯಲ್ಲಿ ಕಾಣುತ್ತಿದೆ ಬೆಳ್ಳಿಯ ಒಂದು ಬೆಲೆಯಲ್ಲಿ ಅಂತ ಹೇಳಬಹುದು ಸ್ನೇಹಿತರೆ. 1 ಗ್ರಾಮ್ಗೆ ಈಗ 265 ರೂಪಾಯಿ ಆಗಿದೆ. 8 ಗ್ರಾಮ್ಗೆ 2,120 ರೂಪಾಯಿ, 10 ಗ್ರಾಮ್ಗೆ 2,650 ರೂಪಾಯಿ ಆಗಿದೆ ಸ್ನೇಹಿತರೆ. ನೀವು ಬೆಳ್ಳಿಯನ್ನು ಖರೀದಿ ಮಾಡುವಾಗಲೂ ಕೂಡ ಗ್ರಾಮ್ ಲೆಕ್ಕವನ್ನು ಹಾಕಬಹುದಾಗಿದೆ. ಈ ಒಂದು ಲೆಕ್ಕಾಚಾರ ನಿಮಗೆ ಅಂದಾಜು ಸಿಗಲಿದೆ. ಇವತ್ತು ನೀವು ಏನಾದರೂ ಖರೀದಿಯನ್ನ ಮಾಡಲು ಹೋದಲ್ಲಿ ಚಿನ್ನದ ರೇಟನ್ನು ಕೂಡ ನೋಡಿ ಖರೀದಿಯನ್ನ ಮಾಡಿ. ಏಕೆಂದರೆ ಅಲ್ಲಿ ನಿಮಗೆ ಹೇಳುವ ರೇಟ್ಗೆ ಒಪ್ಪಿಕೊಳ್ಳಬೇಡಿ. ಇವತ್ತಿನ ಬೆಲೆ ಎಷ್ಟಿದೆ, ಎಷ್ಟು ಚಾರ್ಜಸ್ ಆಗುತ್ತಿದೆ ಎಂಬ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿಕೊಂಡು ಖರೀದಿಯನ್ನ ಮಾಡಿದಲ್ಲಿ ನಿಮ್ಮ ಹಣ ಸೇಫ್ ಇರುತ್ತದೆ ಎಂಬುದನ್ನು ನಾವು ನಿಮಗೆ ಭರವಸೆಯನ್ನ ನೀಡುತ್ತೇವೆ. ಹಾಗೆ ತಜ್ಞರ ಪ್ರಕಾರ ಇವತ್ತಿನ ಒಂದು ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ಬೆಲೆಯನ್ನು ನೋಡುವುದಾದರೆ ಕೊಂಚ ಇಳಿಕೆಯಾಗಿದೆ. ಇದು ಕೇವಲ ಸಣ್ಣ ಇಳಿಕೆಯಾಗಿದೆ ಅಂತ ಹೇಳಬಹುದು ಸ್ನೇಹಿತರೆ. ಮುಂಬರುವ ದಿನದಲ್ಲಿ ಮತ್ತಷ್ಟು ಇಳಿಕೆ ಆಗುತ್ತದೆಯಾ ಅಥವಾ ಏರಿಕೆ ಆಗುತ್ತದೆಯಾ, ತಜ್ಞರು ಏನು ಹೇಳುತ್ತಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ. ತಜ್ಞರ ಪ್ರಕಾರ ಯುದ್ಧವೊಂದು ನಡೆಯುವ ಮೊದಲು ಹಾಗೆ ಯುದ್ಧದ ಒಂದು ಮಾತುಕತೆ ನಡೆಯುವ ಮೊದಲು ಚಿನ್ನದ ಒಂದು ಬೆಲೆಯಲ್ಲಿ ಕೊಂಚ ಏರಿಕೆ ಆಗುತ್ತಿದೆ. ಆದರೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಪ್ರಾಫಿಟ್ ಅನ್ನ ಬುಕಿಂಗ್ ಮಾಡಲು ಹಲವು ಇನ್ವೆಸ್ಟರ್ಗಳು ಚಿನ್ನ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆಯನ್ನ ಮಾಡುತ್ತಿದ್ದಾರೆ. ಹಾಗೆ ಕಚ್ಚಾ ತೈಲದ ಬೆಲೆ ಇನ್ಕ್ರೀಸ್ ಆದಂತೆ, ಬೆಲೆ ಹೆಚ್ಚಾದಂತೆ ಅಲ್ಲೂ ಕೂಡ ಹೂಡಿಕೆದಾರರು ಹೂಡಿಕೆಯನ್ನ ಮಾಡುತ್ತಿದ್ದಾರೆ. ಈ ಯುದ್ಧ ನಡೆಯುವ ಮೊದಲು ಹಾಗೆ ನಡೆಯೋಕ್ಕಿಂತ ಮುಂಚೆ ಚಿನ್ನ ಸ್ಥಿರತೆಯಾಗಿತ್ತು. ಆದರೆ ಯುದ್ಧದ ನಂತರ ಚಿನ್ನದ ಮಾರುಕಟ್ಟೆ ಸ್ವಲ್ಪ ಬಿದ್ದಿತ್ತು. ತದನಂತರ ಈಗ ಮತ್ತೆ ಚೇತರಿಕೆಯನ್ನ ಕಂಡು ಈಗ 1,55,000ಕ್ಕೆ ಬಂದು ನಿಂತಿದೆ. ಇದೀಗ ಮತ್ತೆ ಏನಾದರೂ ಯುದ್ಧ ನಡೆದಲ್ಲಿ, ಅನಿಶ್ಚಿತ ನಡೆದಲ್ಲಿ ಇಳಿಕೆ ಆಗುವ ಸಾಧ್ಯತೆ ಇದೆ. ಏನಾದರೂ ಕೂಡ ಮಾತುಕತೆ, ಒಂದು ಸಮಾಧಾನದ ಮಾತುಕತೆ ಮುಂದುವರೆದಲ್ಲಿ ಚಿನ್ನದ ಬೆಲೆ
ಈಗ ಸ್ಥಿರತೆಯಾಗಲಿದೆ. 1,50,000ರಿಂದ 2 ಲಕ್ಷ ರೂಪಾಯಿ ತನಕ ಈ ವರ್ಷದ ಕೊನೆಯ ತನಕ ಹೋಗಬಹುದು ಎಂದು ಕೂಡ ತಜ್ಞರು ಹೇಳಿಕೆಯನ್ನು ನೀಡಿದ್ದಾರೆ. ಸ್ನೇಹಿತರೆ, ಇವತ್ತಿಗೆ ಇಷ್ಟೇ. ಮತ್ತೆ ಸಿಗ್ತೀನಿ ನಿಮಗೆ ಹೊಸ ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ತಪ್ಪದೆ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಳ್ಳಿ, ನಿಮ್ಮ ಸಂಬಂಧಿಕರೊಂದಿಗೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದ.